ಸರ್ ಏನ್ ಮಾಡ್ತಾ ಇದೀರಿ ಈಗ ಇಲ್ಲಿ? ಸರ್ ಗಾಣದ ಕೆಲಸ ಮಾಡ್ತಾ ಇದ್ದೀವಿ. ಈ ಸರ್ ಈಗ ಮುಗ್ಸಾಕಿದ್ದೀನಿ ಅಂದ್ರೆ ಹಿಂದಿನ ತಿರ್ಗ್ಸಾಕಿದ್ದೀನಿ. ಇನ್ನೊಂದು ಅರ್ಧ ಗಂಟೆನಲ್ಲ ಇದು ಮುಗಿತದೆ. ಅದಕ್ಕೆ ಏನ್ ಎಣ್ಣೆ ಸರ್ ಇದು? ಇದು ಸೂರ್ಯಕಾಂತಿ. ಅದ್ರಲ್ಲಿ ಒಂದಿನದ 4 ಬ್ಯಾಚ್ ಹೊಡಿತೀವಿ. ಇದು 4ನೇ ಬ್ಯಾಚ್. ಹಾ ಹಾ 4ನೇ ಬ್ಯಾಚ್ ಅಲ್ಲೇ ಇದು ಕೊನೆ ಬ್ಯಾಚ್ ಇದು. ಎಷ್ಟೊತ್ತು ಟೈಮ್ ಹಿಡಿತದೆ ಒಂದ್ ಬ್ಯಾಚ್ಗೆ? ಸರ್ ಒಂದು 2 ಗಂಟೆ 2.5 ಗಂಟೆ 2ರಿಂದ 2.5 ಗಂಟೆ. ಒಂದ್ 1/4 ಗಂಟೆ ಹೆಚ್ಚು ಕಮ್ಮಿ ದನ ತಿರುದಂಗೆಲ್ಲ ನಡೀತದೆ. ಅಲ್ಲಿ 2 ದನಗಳೈತೆ, ಇಲ್ಲಿ ಒಂದೇ ದನ ಐತೆ. ಸರ್ ಅವು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಪಾಠ ಮಾಡೋ ಅಂತ ಇರ್ತವೆ, ಸ್ವಲ್ಪ ವೀಕ್ ಆಗಿರೋ ಇರ್ತವೆ, ಹಂಗಾಗಿ ಅವೆಲ್ಲ ಆಗ್ತದೆ. ಎಣ್ಣೆ ಎಲ್ಲಿಂದ ಬರೋದಿದು? ಸರ್ ಇದ್ರಲ್ಲಿ ಏನೋ ನಲ್ಲಿಗೆ ಏನಿಲ್ಲ, ತೋಡ್ಕೋಬೇಕು ಸರ್. ಇಲ್ಲ ಫಸ್ಟ್ ಒಂದ್ಸರಿ ಒಂದ್ 3ರಿಂದ 4 ಲೀಟರ್ ತೋಡ್ಬಿಡ್ತೀವಿ. ಆಮೇಲೆ ಇದ್ರ ತಿರುಗಿಸಿ ಹಾಕಿದಾಗ ಒಳಗಡೆ ಒಂದ್ 2 ಲೀಟರ್ ಇರ್ತದೆ. ಈ ಕೊನೆಗೆ ಒಂದ್ 1 ಲೀಟರ್ ಅಥವಾ 3 ಲೀಟರ್ ಸಿಗ್ಬೋದೇನೋ ಅಷ್ಟು. ಎಷ್ಟು ಕೆಜಿಗೆ ಎಷ್ಟು ಎಣ್ಣೆ ಸಿಗುತ್ತೆ? ಒಂದ್ ಅಂದಾಜಲ್ಲಿ ಒಂದೊಂದ್ ಕಾಳು 40% ಬರ್ತವೆ, ಒಂದೊಂದ್ ಕಾಳು 25%, ಈ ಹುಚ್ಚೆಲ್ಲ 25% ಬರ್ತವೆ. ಸರಿ ಸರಿ. ಸೂರ್ಯಕಾಂತಿ ಆದ್ರೆ ಇದು ಬರ್ತದೆ ಸರ್, ಒಂದು 40% ಬರ್ತದೆ. 40% ಕೆಜಿಗೆ 400 ಗ್ರಾಮ್ ಬರ್ತದೆ. ಕೊಬ್ಬರಿ ಆದ್ರೆ ಒಂದು 55 ತರ ಬರ್ತದೆ. ನಿಮ್ಮ ಎತ್ತುಗಳಿಗೆ ಹೆಸರು ಸರ್ ಇದಕ್ಕೆ ಇದು ಕಣ್ಗಾಲಿಂದ ತಂದಿರೋ ನಮ್ ಸರ್ಕಾರ. ಅವರು ಪ್ರತಿಯೊಂದು ನನಗೂ ಹೆಸರಿದೆ, ಪ್ರತಿಯೊಂದು ನನಗೆ ಇದೆಲ್ಲ ಆಯ್ತು ನೋಡ್ರಿ. ಪ್ರತಿಯೊಂದು ಬ್ಯಾಚ್ಗೂ ನಾವು ಒಂದು ಮನಿನ ಹೆಸರು ಯಾವ ದನ ಆಪರೇಟ್ ಮಾಡ್ತೋ, ಯಾರು ಹೊಡೆದ್ರು ಅವೆಲ್ಲ ಬರೀಬೇಕು ಸರ್. ಅದಕ್ಕೆ ಬೇರೆ ಅವ್ರೆ. ಇದಕ್ಕೇನಾದ್ರು ಬೇರೆ ಐಟಮ್ ಏನಾದ್ರು ಹಾಕ್ತೀರಾ? ಇಲ್ಲ ಅಂದ್ರೆ ಬೆಲ್ಲ ಹಾಕೋದು? ಎಳ್ಳು ಹಾಕ್ತೀವಿ, ಎಳ್ಳು ಮಾತ್ರ ಬೆಲ್ಲ ಹಾಕ್ತಿವಿ. ಇದಕ್ಕೇನೆ ಸೂರ್ಯಕಾಂತಿಗೆ ಏನೂ ಇಲ್ಲ. ಯಾವುದೇ ಕಾಳಿಗೂ ಏನು ಹಾಕಲ್ಲ. ನೀರ್ ಹಾಕ್ತಿವಿ, ಶುದ್ಧವಾಗಿರೋ ನೀರ್ ಹಾಕ್ತಿವಿ. ಇಷ್ಟು ನೀರ್ ಹಾಕ್ಬೇಕು, ಇಲ್ಲಾಂದ್ರೆ ಇದ್ರ ಅಂಟು ಬಂದು ಎಣ್ಣೆ ಬರಕಲ್ಲ. ಅಂದ್ರೆ ಈ ತರ ಎಪ್ಪು ಬರಲ್ಲ ಸರ್. ನಾವು ನೀರ್ ಹಾಕ್ಲಿಲ್ಲ ಅಂದ್ರೆ ನಾವ್ ಎಷ್ಟು 2 ಗಂಟೆ ಹೊಡೆದ್ರು ಪೌಡರ್ ಆಗದೆ ಹೊರತು ಪೌಡರ್ ಆಗಿ ಡಸ್ಟ್ ಆಗ್ಬಿಡ್ತದೆ ಕಡೆಗೆ, ಎಣ್ಣೆ ಬರಕ್ಕಿಲ್ಲ. ಸರಿ ಸರಿ. ಹಾಗಾಗಿ ಇಷ್ಟು ಪ್ರಮಾಣ ಅಂತ ಒಂದು 15 ಕೆಜಿಗೆ ಒಂದು 500-600 ml ಹತ್ರ ನೀರು. ಅದು ನೀರು ಸುಧಾ ನಮ್ಮ ಡ್ರೈ ಆಗಬೇಕಿದೆ, ಈ ಡ್ರೈಯರ್ಗಳಲ್ಲಿ. ಹಾಗಾಗಿ ನಾವು ಇವತ್ತು ತೆಗ್ದ ಎಣ್ಣೆ ಇವತ್ತು ಪ್ಯಾಕಿಂಗ್ ಮಾಡೋದಿಲ್ಲ. ನೀರು ಆವಿ ಆಗೋಯ್ತು ಆಗಿ ಸರ್ ಒಂದು 6-7 ದಿನ ಆವಿ ಆಗಿ, ಆಮೇಲೆ ಅದು ಲ್ಯಾಬಲ್ ಎಲ್ಲ ಟೆಸ್ಟ್ ಆಗಿ ಪಾಸ್ ಆದ್ಮೇಲೆ ಪ್ಯಾಕ್ ಮಾಡೋದು. ಇದೆ ಸರ್ ಲ್ಯಾಬ್. ಇವತ್ತೆಲ್ಲ ಇಬ್ರು ಇಬ್ರಲ್ಲವ್ರೆ ಲ್ಯಾಬ್. ಅಂದ್ರೆ ಪ್ರತಿ ಬ್ಯಾಚ್ ನೀವು ಲ್ಯಾಬ್ ಕಳಿಸೇ ಮುಂದುವರ್ಸೋದು. ಪ್ಯಾಕ್ ಮಾಡ್ಬೇಕು ಅಂದ್ರೆ ಲ್ಯಾಬ್ ಇಂದ ಪಾಸ್ ಆಗ್ಬೇಕು ಎಣ್ಣೆ. ಸರಿ ಸರಿ ಸರಿ. ಪ್ರತಿ ಬ್ಯಾಚ್ ಹಂಗೆ ಪ್ರತಿಯೊಂದು ಅಂಡೆಗೂ ತುಂಬಿರ್ತೀವಿ ಸರ್. ಅಂಡೆ ತುಂಬಿ ಸೋಲಾರ್ ಡ್ರೈಯರ್ಗೆ ಇರ್ತೀವಿ. ಆ ಡೇಟ್ ಹಾಕಿರ್ತೀವಿ ಅಂಡೆ ಮೇಲೆ. ಅವರು ಲ್ಯಾಬ್ನವ್ರು ತಗೊಂಡು ಅದನ್ನ ಪಾಸ್ ಮಾಡಿದ್ಮೇಲೆ ನಮ್ಮ ಹೆಣ್ಮಕ್ಳು ಪ್ಯಾಕಿಂಗ್ ಮಾಡ್ತೀವಿ. ನೀವು ರೆಗ್ಯುಲರ್ ಪ್ಯಾಕಿಂಗ್ ಮಾಡೋದಾ ಅಥವಾ ಬೇರೆ ಏನಾದ್ರು ಮಾಡ್ತೀರಾ? ಎಲ್ಲ ಕೆಲಸ ಮಾಡ್ತೀವಿ. ಅಂದ್ರೆ ಇಲ್ಲಿ ಇರೋರು ಪ್ರತಿಯೊಬ್ಬರಿಗೂ ಎಲ್ಲ ಕೆಲಸ ಬರುತ್ತಾ? ಹಾಗೆ ಒಂದೊಂದ್ಸತಿ ಏನ್ ರೊಟೇಷನ್ ಅಲ್ಲಿ ಮಾಡೋದಾ ನೀವು? ಬೇರೆ ಬೇರೆ ಕೆಲಸ ಬೇರೆ ಬೇರೆ. ನಿಮ್ಮ ಹೆಸರು ಅಕ್ಕ? ನನ್ನ ಹೆಸರು ಭಾಗ್ಯ. ಇದೆಲ್ಲ ಗಾಜಿನ ಬಾಟ್ಲಲ್ಲೇ ನೀವು ಕಳ್ಸೋದಾ? ಪ್ಲಾಸ್ಟಿಕ್ ಬಳಸಲ್ಲ? ಸ್ಟೀಲ್ ಪಾತ್ರೆ ಇರ್ತಂದ್ರೆ ಸ್ಟೀಲ್ ಪಾತ್ರೆ ಹಾಕ್ಬಿಡ್ತೀವಿ. ಪ್ಲಾಸ್ಟಿಕ್ ಏನಕ್ಕೆ ಅಂತ ಗೊತ್ತಾ ನಿಮ್ಗೆ? ಅಂದ್ರೆ ಈಗ ಪ್ಲಾಸ್ಟಿಕ್ ಯಾಕೆ ಹಾಕೋದಿಲ್ಲ, ಇದು ಕಾಜಲ ಯಾಕೆ ಹಾಕ್ಬೇಕು ಅಂತ? ಕ್ಯಾನ್ಸರ್ ಇದಾಗ್ತದೆ, ಕಾಯಿಲೆಗಳು ಬರ್ತಾ ಇರ್ತಾರೆ, ಅದಕ್ಕೋಸ್ಕರ ಅದ್ರಲ್ಲಿ ಕೊಡೋದಿಲ್ಲ. ಏನ್ ಎಣ್ಣೆ ಸರ್ ಇಲ್ಲಿ ಬಿಡ್ತಾ ಇರೋದೀಗ? ಇದು ಎಳ್ಳು ಸಹ 15 ಕೆಜಿ ಎಳ್ಳು ಹಾಕಿವಿ, 1 ಕೆಜಿ ಬೆಲ್ಲ ಹಾಕಿವಿ. 2 ಗಂಟೆ ಟೈಮ್ ಬೇಕು ಬರ್ಬೇಕಾದ್ರೆ. 2 ಗಂಟೆ ಟೈಮ್ ಬೇಕು. ಇದು ಜೋಡಿ ಎತ್ತೀವಿ ಪಾಟಿಂದ ಪಾಠ ಮಾಡ್ಕೊಂಡು ಕೂಡ ಸ್ವಲ್ಪ ಈಗ. ಅಂದ್ರೆ ಈಗ ಪ್ರತಿ ಬೇರೆ ಬೇರೆ ಕಾಳಿಗೆ ಬೇರೆ ಬೇರೆ ಟೈಮಿಂಗ್ಸ್ ಇರ್ತದಾ? ಇಲ್ಲ ಮಾಮೂಲಿ ಎಲ್ಲ ಟೈಮ್ ಒಂದೇ ಟೈಮ್. ಎಳ್ಳು, ಕಡ್ಲೆ, ಕೊಬ್ಬರಿ ಎಲ್ಲ ಒಂದು 2 ಅವರ್. ಟೈಮ್ ನ ಅಂದಾಜಲ್ಲಿ ನೋಡ್ಕೊತಿರೋ ಅಥವಾ ನಾವು ಟೈಮ್ ಏನು ನೋಡ್ತಾ ಮಾಮೂಲಿ ನಮ್ಮ ಅಂದಾಜಲ್ಲಿ ಹಾಕೊಂಡು ಸುಮ್ನೆ ಗೊತ್ತಾಯ್ತಲ್ಲ ಎಣ್ಣೆ ಬರ್ತಾರೆ ಇಲ್ಲ ಅಥವಾ ಎಣ್ಣೆ ಹಿಂಡಿ ಬರೋಲ್ಲ. ಹಿಂದಿನ ತರ ಕಾಳಾಕತ್ತಿರ್ತೀವಿ, ಹಂಗ್ ಮಾಡ್ಕೊಂಡಿರ್ತೀವಿ. ಈಗ ಇದನ್ನ ಒಂದೊಂದು ನಿಂತ ಇನ್ನೊಂದ್ ಜೊತೆ ಕರ್ಕತ್ತೀವಿ, ಹಂಗ್ ಮಾಡ್ಕೊಂಡು ಹೊಳಿತೀವಿ. ಇದು ಪುಡಿ ಆಗ್ಬೇಕು ಸಹ. ಇದು ಪುಡಿ ಆಗ್ಬಿಟ್ಟು ಆಮೇಲೆ ನೀರು ಕೊಡ್ತೀವಿ. ನಮ್ಗೆ ಎಷ್ಟು ಕಾಲ್ತೆ ಆಮೇಲೆ ಕಚ್ಕೊತದೆ ಸುತ್ತ ಗೋಳಿಗೆಲ್ಲ. ನೀವು ಎಷ್ಟು ವರ್ಷ ಆಯ್ತು? ಒಂದು 7 ವರ್ಷ. 7 ವರ್ಷ. ನೀವು ಇಲ್ಲೇ ಮೇಲೆ ಪಕ್ಕ ಸಹ ನಾವು ಇಲ್ಲೇ ಮಾಡ್ತೀವಿ. ಆಗ್ಲಿ ನಾವು ಕಾಯಂ ಕೆಲಸ. ಕಾಯಂ ನಾವು ಬಂದು ಮಾಡ್ಕೊಳ್ತೀವಿ. ಯಾವ ಮಳೆ ಒಲಿ ಮಳೆ ಬಿಲ್ಲಿ ಬ್ಯಾಸಿಗೆ ಎಲ್ಲ ಮಾಡ್ಕೊಳ್ತೀವಿ ನಾವು. ಇವ್ರ ಹೆಸರೇನು? ಇವ್ರು ರಾಣಿ ಸಾಯಿರು, ಅವನು ಮಾದೇಶ ಅಂತ ಸಹ.
ಮಾರಿ ಇವಳು ರಾಣಿ. ಹಾ, ರಾಣಿ ಅಂದ್ರೆ ಇದು ಹಸುನ ಇದು ಇದು ಹೊಸ ಇದು ಹೆಣ್ಣು ಹಸು. ಹಾಲು ಕರಿತದ? ಇಲ್ಲ ಹಾಲು ಕರೀತಿಲ್ಲ, ಇದು ಗಬ್ಬಾಗಿಲ್ಲ. ಇಲ್ಲಿ ಎತ್ಕೊಳ್ಬಿಟ್ಟು ಹಸುಗಳು ಐತೆ. ಹಸ್ಕೊಳ್ಳೋ ಸರ್, ಇಲ್ಲಿ ಅವು ಹಸ್ಕೊಳ್ಳಿ ನಿಂತು ಬರ್ಬೇಕು. ಕ್ಯಾನಲ್ ಪಕ್ಕ ಅವು ಹಸ್ಕೊಳ್ಳು. ನಿಮ್ಗೆ ಅಲ್ಲೊಂದು ಹಸು ಅದೇ, ಅಲ್ಲೊಂದು 2 ಹಸ್ಕೊಳ್ಳವೆ. ಓಕೆ ಓಕೆ. ಎಲ್ಲ ಒಂದು 26, 28 ಅಂತ 50 ದನಗಳೆಲ್ಲ. ಇವುಗಳಿಗೆ ಈ ಕೆಲಸ ಬಿಟ್ಟು ಬೇರೆ ಏನ್ ಕೆಲಸ ಇಲ್ಲ ಅಲ್ವಾ? ಇದೆ ಸರ್, ಇದೇ ಕೆಲ್ಸ. ಡೈಲಿ ಇದೆ ಸರ್. ಊರವ್ರಿಗಾಗ್ಲಿ ಇವ್ರಿಗೆ ಉಪಯೋಗ ಆಗೈತಾ? ಉಪಯೋಗ. ಎಷ್ಟ್ ಜನ ಕೆಲಸ ಮಾಡ್ತೀರಿ? ಇಲ್ಲಿ ಒಂದು 25 35 ಜನ. ಸಲ ಸೇರಿ ಒಂದು ಎಲ್ಲ ಹೆಲ್ಪ್ ಕಥ ಹೋಗ್ತಿಲ್ಲ. ಆಯ್ತು ಸರ್. ನನ್ನ ಹೆಸರು ನಾಗಮ್ಮ ಅಂತ. ನಮ್ಮ ಹೆಸರು ದೊಡ್ಡಮ್ಮೇಕ ಅಂತ ಸರ್. ಥ್ಯಾಂಕ್ ಯು ಸರ್. ಎಲ್ಲಿ ಇವರವ್ರೇನಾ? ಈ ಊರಿಗೆ ಎಷ್ಟು ವರ್ಷ ನಿಮ್ಗೆ? ಒಂದು 8 ವರ್ಷದಿಂದ ಮಾಡ್ತೀನಿ ಕೆಲಸ. ಮತ್ತೆ ನೀವು ಬಂದಾಗ ಎಷ್ಟು ಗಾಣ ಇತ್ತು ಇಲ್ಲಿ? ಇದು ಒಂದೇ ಒಂದಿತ್ತು. ಹಾ. ಅದೇ ನೀವು ಮೊದಲನೇವರಲ್ಲಿ ಎಂಪ್ಲಾಯಿಗಳಲ್ಲಿ ಮೊದಲನೇವ್ರ? ನಾನೇ ಮೊದ್ಲು ನಿಮ್ಗೆ ಅವರೇ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದು ಟ್ರೈನಿಂಗ್ ಕೊಟ್ರು. ಯಾವ ರೀತಿ ಮಾಡ್ಬೇಕು ಏನು ಅಂತ ಅಂದ್ಬಿಟ್ಟು. ಇಷ್ಟು ನೀರ್ ಹಾಕ್ಬೇಕು, ಇಷ್ಟು ಕಾಳಿಗೆ ಇಷ್ಟು ನೀರ್ ಹಾಕ್ಬೇಕು, ಹಿಂಗೆಲ್ಲ ಮಾಡ್ಬೇಕು ಅಂತ ತೋರ್ಸ್ಕೊಟ್ರು. ಬಟ್ ನಿಮ್ಗೂ ಎಲ್ಲ ಇಲ್ಲಿ ಇವರು ಶುರು ಮಾಡಿದ್ರಿಂದ ಎಲ್ಲ ಅನುಕೂಲ ಆಗುತ್ತೆ. ಅನುಕೂಲ ಆಗಿದೆಯಾ? ಅಲ್ವಾ ಇದು? ಇದು ಒಂದೇ ಕೆಲಸ ಮಾಡ್ತಿದ್ದೆ 2 ಗಂಟೆ. ಸಾಕಷ್ಟು ಶಕ್ತಿಶಾಲಿ. ಸರ್ ಅಂದ್ರೆ ಒಂದ್ ಬ್ಯಾಚ್ ಹೊಡಿತದೆ, 2ರಿಂದ 2.5 ಗಂಟೆ ಹೊಡಿತದೆ. ಹಂಗಾಗಿ ಒಂದಿಂದಲೇ 2 ಬ್ಯಾಚ್ ಹೊಡಿತದೆ. ಸರ್ ಅಂದ್ರೆ ಈಗ ನಿಮ್ದು ಮೇನ್ ಇನಿಷಿಯೇಟಿವ್ ಬಂದ್ಬಿಟ್ಟು ಈಗ ಹಸುಗಳ ಸಂರಕ್ಷಣೆ ಅನ್ನೋದು ಬಂತು. ಸೊ ಆ ಥಾಟ್ ಬಂದಿದ್ದು ಹೇಗೆ ಅಂತ? ಸರ್ ಏನಿಲ್ಲ, ನಾವು ಎತ್ತಿನ ಗಾಣ ಮಾಡ್ಬೇಕು ಅಂದಾಗ ಎತ್ತು ಮುಖ್ಯವಾದ ಇದು ಏನು ನಮ್ಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಸಾಧನ. ಫಸ್ಟ್ ಆಫ್ ಆಲ್ ಉದ್ದಿಮೆ ಶುರು ಮಾಡ್ಬೇಕಾಗಿದೆ ಕಡಿಮೆ ಕಾಸ್ಟಲ್ಲಿ ಮಾಡ್ಬೇಕಾಗಿದೆ. ಎತ್ತುಗಳಿಗೆ 1 ಲಕ್ಷ 1.5 ಲಕ್ಷ ಹಿಂಗೆಲ್ಲ ಬೆಲೆ ಕಟ್ತಾರೆ ಒಂದು ಜೊತೆಗೆ. ಸೊ ನಾವು ಅವಾಗ ಏನ್ ಮಾಡಿದ್ವಿ, ಎಲ್ಲಿ ಕಡಿಮೆ ಸಿಗುತ್ತೆ ಎತ್ತುಗಳನ್ನ ಹುಡ್ಕೊಂಡು ಹೋದಾಗ ಗೋಶಾಲೆಗಳಲ್ಲಿ ಈ ತರ ಸ್ಲಾಟ್ ಹೌಸ್ ಗಳಿಂದ ತಗೊಂಡ್ ಬಂದಿರ್ತಾರೆ, ಅವುಗಳನ್ನ ಗೋಶಾಲೆಗಳಲ್ಲಿ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರು. ಸೊ ಗೋಶಾಲೆಗಳಲ್ಲಿ ಹೋಗಿ ನಾವು ರಿಕ್ವೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಫಸ್ಟ್ ಬಂದಿದೆ ಇವನು ನೋಡಿ, ಬಲರಾಮ ದೇವಣಿ ತಳಿ ಅಂತ. ಇದು ಉತ್ತರ ಕರ್ನಾಟಕ ಹಾಗೆ ಇದ್ರ ಕಡೆ ಇರುತ್ತೆ, ಇಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಭಾಗದಲ್ಲಿ. ಇದನ್ನ ತಗೊಂಡ್ ಬಂದು ನಾವು ಶುರು ಮಾಡಿದ್ದು. ಇವನು ಮತ್ತೆ ಬಲರಾಮ ಮತ್ತೆ ಕೃಷ್ಣ ಇಬ್ರು ನಮ್ಮ ತೋಟಕ್ಕೆ ಮೊದಲನೇ ಅತಿಥಿಗಳು. ಅಣ್ಣ ತಮ್ಮ ಹೆಸರು ಇಟ್ಕೊಟ್ಟಿದ್ದೀರಾ? ಸೊ ಇವುಗಳಿಂದ ನಾವು ಆರಂಭ ಮಾಡಿದ್ವಿ. ಫಸ್ಟ್ ಗೆ ನಮ್ಗೆ ಎತ್ತುಗಳು ಇದೆಲ್ಲ ಅನುಭವ ಇರ್ಲಿಲ್ಲ. ಹೋಗ್ತಾ ಹೋಗ್ತಾ ನಮ್ಮ ಇಲ್ಲಿ ಲೋಕಲ್ ವಿಲೇಜಸ್ ಗಳ ಸಹಾಯದಿಂದ ಇದೆಲ್ಲದನ್ನು ನಾವು ಕೂಡ ಹ್ಯಾಂಡಲ್ ಮಾಡೋದು ಕಲ್ತು. ಈಗ ಎಷ್ಟೋ ವರ್ಷ ಇವಾಗ ಇವನು ದುಡಿತವೆ ಮತ್ತೆ ಇನ್ನೊಂದು ಮಾಡ್ತವೆ, ಇವಕ್ಕೂ ವಯಸ್ಸಾಗುತ್ತೆ, ಆಮೇಲೆ ಒಂದು ಶಕ್ತಿ ಕ್ಷೀಣಿಸ್ತಾ ಬರುತ್ತೆ. ಸೊ ಅವಾಗ ಇವಕ್ಕೆ ಏನ್ ಪ್ಲಾನ್ ಇಟ್ಟಿದ್ದೀರಾ ಅಂತ? ಏನು ಪ್ಲಾನ್ ಇಲ್ಲ ಸರ್. ಮನೇಲಿ ವಯಸ್ಸಾಗ್ಬಿಟ್ರೆ ನಮ್ಮ ತಂದೆ ತಾಯಿನ ಆಚೆ ಕಳಿಸ್ಬಿಡ್ತೀವ. ಹಾಗೆ ಇವುಗಳು ನಮ್ ಜೊತೆಗೆ ಇರ್ತವೆ. ಇಲ್ಲೇ ನಾವು ಮುಚ್ಚಳಿಕೆ ಬರ್ಕೊಟ್ಟಿರ್ತೀವಿ, ಇವುಗಳು ಬದುಕಿದ್ರು ಸತ್ತಿದ್ರು ಅದೆಲ್ಲದನ್ನು ನಾವೇ ನೋಡ್ಕೋಬೇಕಂತ. ಹಾಗೆ ಅದನ್ನ ನಾವು ನೋಡ್ಕೊಂತೀವಿ. ಇವುಗಳು ಏಜ್ ಆದ್ರೆ ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂತ ಮೇವನ್ನ ನಾವು ಕೊಟ್ಬಿಟ್ರೆ ಸಗಣಿ ಕೊಡ್ತದೆ, ಗಂಜ ಕೊಡ್ತದೆ. ಅದರಿಂದ ನಾವು ಏನಾದ್ರು ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ಇವುಗಳು ಹಾಕಂತ ಸಗಣಿಯಿಂದ ನಾವು ಬಯೋಗ್ಯಾಸ್ ಮಾಡ್ಕೊಂಡಿದ್ವಿ. ಮನೆಗೆ ಬೇಕಾಗಿರ್ತಕ್ಕಂಥ ಫ್ಯೂಲ್ ಆಯ್ತಾ, ಅದ್ರ ಗಂಜಲ ಇಲ್ಲಿ ಸುತ್ತಮುತ್ತ ನೈಸರ್ಗಿಕ ಕೃಷಿಕರು ಇದ್ದಾರೆ, ಅವ್ರುಗಳು ಜೀವಾಮೃತಕ್ಕೆ ತಗೊಂಡೋಗ್ತಾರೆ. 1 ಲೀಟರ್ 10 ರೂಪಾಯಿ ತರ ಮಾರಾಟ ಮಾಡ್ತೀವಿ. ಸರ್ ಇದರಲ್ಲಿ ನೀವು ಸಂಪಾದನೆ ಮಾಡಬಹುದು ಅಂದ್ರೆ ಬಹಳಷ್ಟು ದಾರಿಗಳಿದೆ. ನಮ್ಗೆ ಏನಂದ್ರೆ ಆ ದಾರಿಗಳನ್ನ ಹುಡ್ಕೊಬೇಕು. ನಾವ್ ಯಾವ ಎತ್ತುಗಳು ನಾವು ಸ್ಲಾಟರ್ ಹೌಸ್ ಕೊಡೋಂಥದ್ದು, ಮರು ಮಾರಾಟ ಇನ್ಯಾರಿಗಾರು ಮಾರಾಟ ಮಾಡೋಂಥದ್ದು ಈ ರೀತಿ ಯಾವ್ದು ಮಾಡಲ್ಲ ಸರ್. ಇಲ್ಲೇ ಅದೇನಾದ್ರು ತೀರ್ಕೊಂಡ್ರು ಇಲ್ಲೇ ನಾವು ಮಣ್ಣು ಮಾಡ್ತೀವಿ. ಮತ್ತೆ ಬಹಳಷ್ಟು ಸ್ನೇಹಿತರುಗಳು ನಾಟಿ ಹಸುಗಳು ಇಟ್ಕೊಂಡಿರೋ ಸ್ಪೆಷಲಿ ಅವ್ರುಗಳು ಯಾವ್ದಾರು ಓರಿಗಳಾದ್ರೆ ಇಲ್ಲಿಗೆ ಕೊಟ್ಬಿಡ್ತಾರೆ ನಮ್ಮ ಹತ್ರ. ಅದನ್ನ ನಾವೇ ನೋಡ್ಕೊಂತೀವಿ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಏಜ್ ಆದ್ಮೇಲೆ ಕೆಲಸ ಮಾಡಕ್ ಶುರು ಮಾಡ್ತೇವೆ. ಇವರೆಲ್ಲ ಅಂದ್ರೆ ಇದಕ್ಕೆ ನಿಮ್ಗೆಲ್ಲ ಫುಲ್ ರೂಢಿ ಆಗ್ಬಿಟ್ಟಿದ್ದಾರೆ ಇವರು ನಿಮ್ ಜೊತೆ ಎಲ್ಲ. ಈಗ ನೋಡ್ತಾವಲ್ವಾ, ದಿನ ಬೆಳಗ್ಗೆ ನಾವು ಇದ್ರ ಜೊತೆನೆ ಇರಲ್ಲ ದಿನ ಪೂರ್ತಿ, ಬಟ್ ಅವು ತುಂಬಾ ಸೂಕ್ಷ್ಮ ಇವು ಸರ್. ಮನುಷ್ಯರ ತರ ತುಂಬಾ ಸೆನ್ಸಿಟಿವ್ ಇವು. ಒಂದ್ಸತಿ ನೋಡಿ ಇವ್ರು ನಮ್ಮವ್ರು, ನಮ್ಗೆ ಒಂದ್ಸತಿ ಆಹಾರ ಊಟ ಕೊಡ್ತಾರೆ, ಹುಲ್ಲು ಹಾಕ್ತಾರೆ ಅಂತಂದ್ರೆ ಅವಕ್ಕೆ ಕಾನ್ಫಿಡೆನ್ಸ್ ಬಂದ್ರೆ ಅವುಗಳು ನಮ್ಮ ಒಡನಾಟದಲ್ಲೇ ಇರ್ತವೆ. ಬೇರೆಯವ್ರು ಬಂದ್ರೆ ಅಷ್ಟು ಸುಲಭವಾಗಿ ಅವು ಎಂಟರ್ಟೈನ್ ಮಾಡಲ್ಲ. ಈಗ ನಿಮ್ಮನ್ನ ನಾವು ನೋಡೋಷ್ಟು ನಮ್ಮನ್ನ ನೋಡೋಷ್ಟು ಬಹಳಷ್ಟು ಡಿಫ್ರೆನ್ಸ್ ಇದೆ. ಸರ್ ಎಷ್ಟಿದೆ ಸರ್ ಇವಾಗ? ಸರಿ, ಸುಮಾರು ಈ ರೀತಿ ನಮ್ಮಲ್ಲಿ ಒಂದು 25 ಎತ್ತುಗಳಿದೆ. ಇವಕ್ಕೆ ಅಂದ್ರೆ ಈಗ ಉಳ್ಕೊಳ್ಳೋ ವ್ಯವಸ್ಥೆ ಅಥವಾ ಕೊಟ್ಟಿಗೆ ಆ ರೀತಿ ಇದೆ, ತೋರಿಸ್ತೀನಿ. ಇದು ಗೋಬರ್ ಗ್ಯಾಸ್ ವ್ಯವಸ್ಥೆ. ಹೌದು, ಇಲ್ಲಿ ಸಗಣಿನ ಕಲ್ಸಂತ ಜಾಗ ಇದು, ಇನ್ಪುಟ್ ಸೆಕ್ಷನ್ ಇದು. ಇಲ್ಲಿ ನಮ್ಮಲ್ಲಿ ಏನು ಗಂಜಲ ಹಾಕ್ತವೆ
ಆ ಗಂಜಲ ಬೈ ನೇಚರ್ ಈ ಓಟದಲ್ಲೇ ಇಲ್ಲೇ ಬಂದು ಇಲ್ಲಿ ಬೀಳುತ್ತೆ. ಮತ್ತೆ ಸಗಣಿ ಮ್ಯಾನ್ಯುಯಲ್ ತಗೊಂಡ್ ಹಾಕ್ತಿವಿ. ಸೊ ಇದೆರಡನ್ನು ಸ್ವಲ್ಪ ನೀರ್ ಹಾಕಿ ಕಲ್ಸ್ತೀವಿ. ಕಲ್ಸಿದ್ದನ್ನ ಇಲ್ಲಿ ಒಂದು ವಾಲ್ ಇಟ್ಕೊಂಡಿದ್ವಿ. ಇದ್ಬಿಟ್ರೆ ಡೈಜೆಸ್ಟರ್ ಹೋಗುತ್ತೆ. ಈ ಡೈಜೆಸ್ಟರ್ ಅಲ್ಲಿ ಏನಾಗುತ್ತೆ, ಸಗಣಿಲಿ ಇರ್ತಕ್ಕಂಥ ಮೀಥೋಜೆನಿಕ್ ಮೈಕ್ರೋ ಆರ್ಗಾನಿಸಮ್ ಮೀಥೇನ್ ಗ್ಯಾಸ್ ಅನ್ನ ಜನರೇಟ್ ಮಾಡ್ತವೆ. ಮೀಥೇನ್ ಗ್ಯಾಸ್ ನಮಗೆ ಅಡಿಗೆಗೆ ಆಯ್ತು. ಮತ್ತೆ ಮೀಥೇನ್ ಹೋಗಿರ್ತಕ್ಕಂಥ ಸಗಣಿ, ಆ ಸ್ಲರಿ ಇದೆಯಲ್ಲ, ಆ ಸ್ಲರಿ ನಮ್ಮ ಭೂಮಿಗೆ, ಸಾವಯವ ಕೃಷಿಗೆ, ನೈಸರ್ಗಿಕ ಕೃಷಿಗೆ ತುಂಬಾ ಒಳ್ಳೇದು. ಗ್ಲೋಬಲ್ ವಾರ್ಮಿಂಗ್ ಅಲ್ಲಿ ಒನ್ ಆಫ್ ದ ಮೇಜರ್ ಇದು ಪ್ರಾಬ್ಲಮ್ ಇರೋದು ಈ ಹಸುಗಳು ಸಗಣಿಯಿಂದ ಅಂತ ಹೇಳ್ತಾರೆ. ಇಲ್ಲಿ ನಾವು ಮೀಥೇನ್ ಗ್ಯಾಸ್ ನ ಜನರೇಟ್ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಇನ್ನು ಮಿಕ್ಕಿದ್ದು ಏನ್ ಹೋಗುತ್ತೆ ಬಳಕೆ ಆಗುತ್ತೆ. ಅದು ಒಳ್ಳೇದು ಭೂಮಿಗೆ. ಮತ್ತೆ ಮೀಥೇನ್ ಗ್ಯಾಸ್ ಲಿಬರೇಷನ್ ಹೋಯ್ತಲ್ಲ. ಸೊ ನೋಡಿ, ಈಗ ಜಸ್ಟ್ ಇನ್ನೊಂದು 20 ವರ್ಷ ಹಿಂದಕ್ಕೆ ಹೋದ್ರೆ ಎಲ್ಲಾರ ಮನೆಗಳಲ್ಲೂ ಬಯೋಗ್ಯಾಸ್ ಇತ್ತು. ಇವಾಗ LPG ಬಂದಲೇ ರಿಮೋಟ್. ಎಷ್ಟು ಉಪಯೋಗ ಆಗುತ್ತಲ್ವಾ ಇದು. ಮೀಥೇನ್ ಹೋಗಿರ್ತಕ್ಕಂತ ಸ್ಲರಿ ಭೂಮಿಗೆ, ಮೀಥೇನ್ ಗ್ಯಾಸ್ ನಮ್ಗೆ ಅಡಿಗೆ ಮಾಡ್ತೀವಿ. ಅಂದ್ರೆ ಇದನ್ನೊಂಥರ ನೀವು ಸ್ಟೇಜ್ ಬೈ ಸ್ಟೇಜ್ ಡೆವಲಪ್ ಮಾಡ್ತಾ ಬಂದಿರೋದ ಸರ್ ಇದು? ಹೌದು ಸರ್. ಈಗೇನ್ ನೀವು ನೋಡ್ತಾ ಇದ್ರೆ ಇದೆಲ್ಲ ಒಂದೇ ದಿನ, ಮೊದಲನೇ ದಿನದಿಂದ ಶುರು ಆಗಿದ್ದಲ್ಲ. ಇದೆಲ್ಲದನ್ನು ಒಂದೊಂದು ವರ್ಷ ಒಂದೊಂದು ಮೆಟ್ಲು ಹತ್ಕೊಂಡ್ ಬಂದಿರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಉದ್ದಿಮೆ ಕಡಿಮೆ ದುಡ್ಡಲ್ಲಿ ಆಗ್ಬೇಕು ಅಂತ ನಾವು ಕಲ್ಪನೆ ಇಟ್ಕೊಂಡ್ ಬಂದವ್ರು, ಯಾರು ದುಡ್ಡು ಇಟ್ಕೊಂಡ್ ಬಂದವರಲ್ಲ ನಾವು. ಸೊ ಈ ಕೊಟ್ಟಿಗೆ ಕೂಡ 3ನೇ ವರ್ಷದಲ್ಲಿ ಮಾಡಿದ್ವಿ. ಸೊ ಅಲ್ಲಿ ನೀವೇನು ಗಾಣ ನೋಡಿದ್ರೆ ಆ ಶೆಡ್ಗಳೇ ಇರ್ಲಿಲ್ಲ, ಓಪನ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ವಿ. ಸೊ ಒಂದೊಂದು ಹೆಜ್ಜೆ ಇಟ್ಟಾಗ ಒಂದೊಂದ್ ಸ್ವಲ್ಪ ದುಡ್ಡು ಉಳಿಸಿ ಅದೇ ಗಳಿಕೆನಲ್ಲಿ ಮತ್ತೆ ಅದನ್ನೇ ಇನ್ವೆಸ್ಟ್ ಮಾಡಿರೋದು. ನೋಡಿ ಇದು ಕೊಟ್ಟಿಗೆ ರಾತ್ರಿ ಪೂರ್ತಿ ಎತ್ಗಳು ಇಲ್ಲಿಗೆ ಸರ್. ಅಷ್ಟು ಎತ್ತುಗಳಿಗೆ ಸಾಕಾಗುತ್ತಾ ಜಾಗ? ಸರ್ ಇಲ್ಲೊಂದು ಹೆಚ್ಚು ಕಡಿಮೆ 18ರಿಂದ 20 ಬರ್ತವೆ. ಇನ್ನೊಂದು 4-5 ಆಚೆ ಎಲ್ಲ ಫ್ಯಾನು ಎಲ್ಲ ಇದೆ ಸರ್. ಇಲ್ಲಿ ನಮ್ಮಲ್ಲಿ ಎತ್ತುಗಳದ್ದೇ ಮುಖ್ಯ ಸರ್. ಎತ್ತುಗಳು ಮತ್ತೆ ನಮ್ಮ ಮಾನವ ಸಂಪನ್ಮೂಲ, ಇವುಗಳಿಂದಾನೇ ಎಲ್ಲ ನಡೆಯುತ್ತೆ. ನಾವುಗಳೆಲ್ಲ ಈಗೆಲ್ಲ ಏನಂತೀರಾ, ನಾವು ಒಂಥರ ಆಕ್ಟಿವೇಟರ್ ಅಷ್ಟೇ. ನಾವು ಆಕ್ಟಿವೇಟ್ ಮಾಡ್ತೀವಿ ಅಷ್ಟೇ. ಇನ್ನೆಲ್ಲ ದೇ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸರ್, ನೀವು ಇನಿಷಿಯಲ್ ಇಲ್ಲಿಗೆ ಬಂದು ಸ್ಟಾರ್ಟ್ಅಪ್ ಅಂತ ಶುರು ಮಾಡಿದಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ ತಿಳ್ಕೊಬೋದಾ? ಒಂದು 8-10 ಲಕ್ಷ ರೂಪಾಯಿ ಮಾಡಿತ್ತು ನಾವು. ಜಾಗ ಬಿಟ್ಟು ಹೇಳ್ತಿದ್ದೀರಾ? ಜಾಗ ಬಿಟ್ಟು ಅಷ್ಟೇ. ಏನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಈ ಹಳೆ ಬಿಲ್ಡಿಂಗ್ ಇತ್ತು. ನಾನು ತೋಟದಲ್ಲಿ ನಾನು ವೀಕೆಂಡ್ ಬಂದ್ರೆ ಅಂತ ಇಟ್ಕೊಂಡಿದ್ದೆ. ಅಲ್ಲೇ ಒಂದೆರಡು ಹಸುಗಳು ಸಾಕೊಂಡಿದ್ದೆ, ಒಂದು ಫ್ಯಾಮಿಲಿ ಇರಕ್ಕೆ, ಮತ್ತೆ ನಾನು ಕೂತ್ಕೊಂಡು ಕೆಲಸ ಮಾಡಕ್ಕೆ ಅಂತ ವೀಕೆಂಡ್ ಅಲ್ಲಿ ಕಟ್ಕೊಂಡಿದ್ದೆ. ಆ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ 3 ಜನದ ಹತ್ರ ಬೇರೆ ಬೇರೆ ತೋಟಗಳಲ್ಲಿ ಇರ್ಲಿಲ್ಲ. ಸೊ ಹಂಗಾಗಿ ಇದನ್ನೇ ಚೂಸ್ ಮಾಡಿ ಇದನ್ನೇ ಫಸ್ಟ್ ಪೈಲಟ್ ಪ್ಲಾಂಟ್ ಆಗಿ ನಾವು ಶುರು ಮಾಡಿದ್ವಿ, KR ನಗರ ಅಡಗ್ನಳ್ಳಿ ಗ್ರಾಮ. ಅಂದ್ರೆ ಇವಾಗ ನೀವು 3 ಜನ ಕೋ ಇನ್ವೆಸ್ಟರ್ಸ್ ಆಗಿರೋದ್ರಿಂದ ಅಂದ್ರೆ 3 ಪ್ಲಾಂಟ್ 3 ಜನದ ಒಡೆತನದಲ್ಲಿ ಇದೆಯಾ ಈಗ? ಹೌದು. ಓಕೆ. ನಮ್ಮ ತೋಟಗಳಲ್ಲಿ ಈಗ ಎಲ್ಲೋ ಆಚೆ ತಗೊಂತೀನಿ ಅಂತ ಇರ್ತಿಲ್ಲ ಈ ಬಾಡಿಗೆಗೆ, ಅವ್ರು ಬಾಡಿಗೆ ಕಟ್ಬೇಕು. ನಮ್ಮ ಮೂಲ ಉದ್ದೇಶ ನಾನು ಹೇಳುದಿಲ್ಲ, ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಉದ್ದಿಮೆ ಕಟ್ಟಬೇಕು. ಸೊ ಈಗ ಅಂದ್ರೆ ಸರ್ ಇವಾಗ ಅದೇ ನೀವು ಕೆಲವೊಂದು ಇನ್ನೂ ಪ್ರಾಡಕ್ಟ್ಸ್ ಅನ್ನೆಲ್ಲ ಎಕ್ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿದ್ರಿ. ಅಂದ್ರೆ ಅದು ಕೂಡ ನಿಮ್ ತೋಟದಿಂದಾನೇ ಹೋಗುತ್ತಾ ಅಥವಾ ನೀವು ಬೇರೆ ಕಡೆಯಿಂದ ಪ್ರೊಕ್ಯೂರ್ ಮಾಡ್ಕೋತೀರಾ? ಹೇಗೆ ವರ್ಕ್ ಆಗುತ್ತೆ ಅದು ಅಂತ? ಸರ್, ಈಗ ನಮ್ಮ ಹತ್ರ 2 ತರ ಇದೆ. ಫಸ್ಟ್ ನಾವು ಶುರು ಮಾಡಿದ್ವಿ ಎಣ್ಣೆಗಳಿಂದ. ಎಣ್ಣೆಗಳಾದ್ಮೇಲೆ ನಾನು ಹೇಳಿದೆ ಮಂತ್ಲಿ ಬಾಸ್ಕೆಟ್ ಮಾಡ್ತಾ ಇದೀವಿ ಅಂತ, ಬೇರೆ ಬೇರೆ ಪದಾರ್ಥಗಳು. ಈಗ ಎಲ್ಲಾದನ್ನು ನೀವು ಪರ್ಫೆಕ್ಟ್ ಆಗಿರಕ್ಕಾಗುತ್ತಾ? ಎಲ್ಲಾದನ್ನು ನಾನೇ ಮಾಡ್ತೀನಿ ಅಂತ ಹೇಳಕ್ಕಾಗುತ್ತಾ? ಆಗಲ್ಲ. ಸೊ ಯಾರು ಎಕ್ಸ್ಪರ್ಟ್ ಇದಾರೆ, ಪ್ಲಸ್ ಅವರ ಮೂಲ ಉದ್ದೇಶ, ಅವ್ರ ಪರ್ಪಸ್ಗಳನ್ನ ನೋಡಿ ಅವ್ರದ್ದು ಯಾವ ರೀತಿ ಮನಸ್ಥಿತಿ ಇದೆ, ಬರೀ ದುಡ್ಡು ಮಾಡ್ಬೇಕು ಅನ್ನೋದ ಜೊತೆಗೆ ಒಳ್ಳೆ ಪದಾರ್ಥಗಳು ಕೊಟ್ಟು, ಒಳ್ಳೆ ಗುಣಮಟ್ಟ ಪದಾರ್ಥ ಕೊಟ್ಟು ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋದು, ಈ ತರ ಒಂದು ಮೈಂಡ್ ಸೆಟ್ ಇರೋರ ಜೊತೆ ನಾವು ಕೈ ಜೋಡಿಸಿ ವರ್ಕ್ ಮಾಡ್ತೀವಿ. ಕೊಲಾಬರೇಷನ್ 100% ಕೊಲಾಬರೇಷನ್ ಅಲ್ಲಿ ಆಗ್ತಾ ಇದೆ. ಎಣ್ಣೆಗಳು ಮಾತ್ರ ಯಾರ್ದು ತಗೊಂಡ್ ಬರೋದಿಲ್ಲ. ಎಣ್ಣೆಗಳೆಲ್ಲ ನಮ್ದೆ, ಸ್ಪೈಸಸ್ಗಳು ನಮ್ದೆ, ಸೋಪ್ಸ್ ನಮ್ದೇನೆ, ಮತ್ತೆ ಎಷ್ಟೊಂದು ಪದಾರ್ಥಗಳು ನಮ್ಮ ಹತ್ರ ಇದೆ. ಮತ್ತೆ ಬೇರೆ ಕಡೆಯಿಂದ ಉಪ್ಪು ಇರ್ಬೋದು, ನಾವು ಮಾಡಕ್ಕಾಗಲ್ಲ. ಉಪ್ಪು, ಸಮುದ್ರ ಉಪ್ಪು, ರಾಕ್ ಸಾಲ್ಟ್, ಇದೆಲ್ಲ. ಅದ್ರ ಜೊತೆಗೆ ಒಂದು ಮನೆಗೆ ಬೇಕಾಗಿರ್ತಕ್ಕಂಥ 70-80 ಪದಾರ್ಥಗಳು ನಾವೀಗ ಮಾಡ್ತಾ ಇದ್ವಿ. ಎಲ್ಲ ನಿಮ್ಗೊಂದು ತೋರಿಸ್ತೀನಿ ನಮ್ಮ ತೋಟ.